ಮಂಗಳೂರಿನ ಸೂರತ್ಕಲ್ ಸಮೀಪದ ಬಾಳದ ಬಟ್ಟೆಕಾಯರ್ ಗ್ರಾಮದಲ್ಲಿ ಭೂಕುಸಿತದ ಆತಂಕ ಹೆಚ್ಚಾಗಿದೆ. ನಿರಂತರ ಮಳೆಯಿಂದ ಗುಡ್ಡ ಕುಸಿಯುತ್ತಿದ್ದು ಸುಮಾರು 80 ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ರಸ್ತೆ ಕಂದಕಕ್ಕೆ ಜಾರುವ ಭೀತಿ ಎದುರಾಗಿದೆ. ಗುಡ್ಡ ಕುಸಿತಕ್ಕೆ ಅವೈಜ್ಞಾನಿಕ ಮಣ್ಣು ತೆರವು ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗೋಡೌನ್ ವಿಸ್ತರಣೆಗಾಗಿ ಗುಡ್ಡವನ್ನ ಅಗೆಯಲಾಗಿದ್ದು, ಇದರಿಂದ ಮೇಲ್ಭಾಗದಲ್ಲಿರುವ ಪಾದೂರು ಕಚ್ಚಾ ತೈಲ ಪೈಪ್ಲೈನ್ಗೂ ಅಪಾಯ ಎದುರಾಗಿದೆ ಎನ್ನಲಾಗಿದೆ. ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ರಸ್ತೆ ಮತ್ತು ಗುಡ್ಡವನ್ನು ತಕ್ಷಣ ಸುರಕ್ಷಿತಗೊಳಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾರಿ ದುರಂತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ್ದಾರೆ. ಇಲ್ಲಿ ಈಗ ಇತ್ತೀಚೆಗೆ ಆದಂತಹ ಕಂಪನಿ ಅಂತ ಹೇಳ್ಬೋದು. ಯಾಕಂದ್ರೆ ಆ ಥರ ಇರಲಿಲ್ಲ. ಇಲ್ಲಿ ತುಂಬಾ ದೂರ ತನಕ ನಮಗೆ ಎತ್ತರ ಜಾಗ ಇತ್ತು. ಅವ್ರಿಗೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಅವರಿಗೆ ಲೆವೆಲ್ ಮಾಡ್ಕೊಂಡಿದ್ದರ ಕಾರಣದಿಂದಾಗಿ ಈ ಕಡೆಯಿಂದ ಅದು ಜರಿದು ಈ ಕಡೆಯಿಂದ ತನಕ ಬಂತು. ಇಲ್ಲಿ ಇರೋದು ಒಂದೇ ನಮಗೆ ಒಂದು ರಸ್ತೆ, ಇದು ಬಿಟ್ಟರೆ ಬೇರೆ ನಮಗೆ ಗ್ರಾಮಸ್ಥರಿಗೆ ಬೇರೆ ರಸ್ತೆ ಇಲ್ಲ. ಪ್ರತಿಯೊಂದು ಮಕ್ಕಳು ಹೋಗ್ಬೇಕು, ಎಲ್ಲರೂ ಇದರಲ್ಲೇ ಹೋಗ್ಬೇಕು, ಗಾಡಿ ಎಲ್ಲ ಇದರಲ್ಲೇ ಈ ರಸ್ತೆಯಲ್ಲೇ ಹೋಗ್ಬೇಕು. ಎಲ್ಲ ಬಿಟ್ಟು ನಮಗೆ ಕುಡಿಲಿಕ್ಕೆ ನೀರು ಸಮೇತ ಇದರಲ್ಲೇ ಬರಬೇಕು. ನಮಗೆ ಅಲ್ಲಿ ಮೇಲ್ಗಡೆ ಬೋರ್ವೆಲ್ ಆಗಲಿ ಟ್ಯಾಂಕ್ ಆಗಲಿ ಎಂಥದ್ದು ಇಲ್ಲ. ಇಲ್ಲಿಂದಲೇ ಕೆಳಗಡೆ ಬೋರ್ ಇದೆ, ಇಲ್ಲಿಂದಲೇ ಬರಬೇಕು. ಇದು ಒಂದು ವೇಳೆ ಡಿಸ್ಕನೆಕ್ಟ್ ಆದರೆ ಕಂಪ್ಲೀಟ್ ಎಂಥದ್ದು ಇಲ್ಲ, ನಮಗೆ ಎಂಥದ್ದು ಇಲ್ಲ ಅಂದರೆ ಇಂಥದ್ದು ಇಲ್ಲ, ಕುಡಿಲಿಕ್ಕೆ ನೀರು ಸಮೇತ ಇಲ್ಲ. ಆ ಥರದ್ದು ಸ್ಥಿತಿ ಇದೆ ನಮ್ಮ ಊರಿಗೆ.